ಹಲೋ ಅಲೋ ಎಲ್ಲ ಕೆಲ ಟೈಮ್ ಇಲ್ಲ ಸರ್, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನಿನಗಿನ್ನ ಅರ್ಜೆಂಟ್ ಅಲ್ಲಿ ನಾನಿದ್ದೀನಿ, ಅದೇನ್ ಹೇಳಪ್ಪ. ನೀವ್ಯಾರು ಅಂತ ನನ್ಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಗುರು ಫೋನ್ ಮಾಡಿದೆ? ಒಂದು ಇಂಪಾರ್ಟೆಂಟ್ ವಿಷಯ ಇರಬೇಕು. ಏನು? ನನ್ನ ಹೆಸರು ಕುಮಾರ್ ಅಂತ, ನಾನ್ ಸೂಸೈಡ್ ಮಾಡ್ಕೊತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್. ಸೂಸೈಡಾ? ಇದನ್ನ ಯಾಕೋ ನನಗೆ ಹೇಳ್ತಾ ಇದೀಯಾ? ಗೊತ್ತಿದ್ದವ್ರಿಗೆ ಹೇಳ್ಬಿಟ್ರೆ ಬಂದು ಕಾಪಾಡ್ಬಿಡ್ತಾರೆ. ಅದಕ್ಕೆ ಕಣ್ಮುಚ್ಕೊಂಡು ನಂಬರ್ ಹೊಡೆದೆ, ಅದು ನಿಮ್ ಬಂದ್ಬಿಡ್ತು ಸರ್. ಈ ಪ್ರಪಂಚದಲ್ಲಿ ಏನು ಇಲ್ಲ ಸರ್, ಆದಷ್ಟು ಬೇಗ ಸೊತ್ತಿ ಮೇಕ್ ಬನ್ನಿ ಸರ್. ಹಚ್ಚಿಕೊಡ. ಬಾಯ್ ಬಾಯ್. ಯಾರು ಗೊತ್ತಿಲ್ಲ, ತಡಿ ರಿಟೇಲ್ ಮಾಡ್ತೀನಿ. ಕುಮಾರ ಕುಮಾರ ಯಾರೀ? ಯಾವನೋ ಡಬ್ಬ ನನ್ನ ಮಗ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಬಿಟ್ ಹಾಕಿ ಬನ್ನಿ. ನೀನೇನೆ ಸ್ಕೂಲ ತಪ್ಕೋತಾ ಇದೆಯಾ? ಅವ್ನ್ ಲಾಸ್ಟ್ ಟೈಲ್ ನನ್ನ ನಂಬರ್ ಇರುತ್ತೆ. ಅವ್ನ್ ಸತ್ತೋದ ಅಂದ್ರೆ ಪೊಲೀಸರು ನನ್ ತಿಥಿ ಮಾಡ್ತಾರೆ ಗೊತ್ತಾ? ಅವ್ನ್ ಹೆಂಗಾರ ಮಾಡಿ ನಾನೇ ಕಪ್ಪಾಡ್ಬೇಕು. ನೀವ್ ಯಾಕೆ ಹೋಗ್ತೀರಾ? ನಮ್ಮ ಅಪ್ಪಂಗ್ ಫೋನ್ ಮಾಡಿದ್ರೆ ಪೊಲೀಸ್ ಅವ್ರು ನೋಡ್ಕೋತಾರೆ. ಮಾವ ಇದಾರಲ್ಲ, ಕಾಲ್ಬಿಡು. ಏನಂತೆ? ಸ್ವಿಚ್ ಆಫ್ ಮಾಡಿದ್ದಾರೆ. ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತೀನಿ. ಚಲು. ಎಲ್ಲಿದ್ದಾರೆ? ಅರ್ಜೆಂಟಾಗಿ ನಂಬರ್ ಸರ್ಚ್ ಮಾಡಿ ಸರ್. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಅಯ್ಯೋ, ನಂಬರ್ ಬರ್ಕೊಳ್ಳಿ ಸರ್. 98457. ಸೀದಾ ಫಸ್ಟ್ ನೈಟ್ ಇಂದ ಇಲ್ಲಿಗೆ ಬಂದಿರಂಗಿದೆ. ನಿಮ್ಗೆ ಸರ್ ಗೊತ್ತಾಯ್ತು? ನೀನು ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತೀಯಾ? ನಾನು ನಿನ್ನ ಹೆಂಡತಿಯ ಹುಡುಕೊಂಡು ಕರ್ಕೊಂಬರೋ ಅಷ್ಟರಲ್ಲಿ ನೀನು ಫಸ್ಟ್ ನೈಟ್ ಮಾಡ್ಕೊಳ್ಳೋ ಏಜೆ ಮುಗ್ದೋಗಿರುತ್ತೆ. ನೋಡು, ಈ ಪೊಲೀಸ್ನರ್ಗಿಂತ ಸೋಷಿಯಲ್ ಮೀಡಿಯಾದವರೇ ಫಾಸ್ಟ್. ವಾಟ್ಸ್ಆಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ನಿನ್ ಹೆಂಡತಿ ಫೋಟೋನ ಓಡೋಗಿದ್ದಾಳೆ ಅಂತ ಹಾಕಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಜನನೇ ನಿನ್ ಹೆಂಡತಿಯ ಕರ್ಕೊಂಬಂದು ನಿನ್ ರೂಮ್ ಬಿಟ್ಬಿಡ್ತಾರೆ. ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿನ್ ಗೆಟಪ್ ನೋಡಿದ್ರೆ ಗೊತ್ತಾಗಲ್ವಾ? ಅದಲ್ಲ ಸರ್ ಕತೆ. ಯಾರು ಗೊತ್ತಿಲ್ಲ ಸರ್, ಫೋನ್ ಮಾಡ್ಬಿಟ್ಟು ಸೂಸೈಡ್ ಮಾಡ್ಕೊಂತಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ ಸರ್. ಅದಕ್ಕೆ ನೀನ್ ಫಸ್ಟ್ ನೈಟ್ ನ ಕಟ್ ಮಾಡ್ಬಿಟ್ಟು ಇಲ್ಲಿ ಓಡ್ ಬಂದ್ಬಿಟ್ಟ. ಅಲ್ರಿ, ಗೊತ್ತಿಲ್ಲ ಗುರಿ ಇಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಹೋಗ್ರಿ ಮೊದ್ಲು ಫಸ್ಟ್ ನೈಟ್ ಮುಗಿಸ್ ಹೋಗ್ರಿ. ನನ್ ಫಸ್ಟ್ ನೈಟ್ ಬಗ್ಗೆ ನನಗೆ ಇಲ್ದಿರೋ ಅರ್ಜೆಂಟು ನಿಮ್ಗೆ ಏನ್ರಿ? ಅದ್ರಲ್ಲೂ ಫಸ್ಟ್ ನೈಟ್ ಅಂತ ಹೇಳಿ ಹೊಟ್ಟೆ ಹೊರಿಸ್ತೀರಾ. ಅವ್ನ್ ಡೈಲಿ ಲಿಸ್ಟ್ ತೆಗೆದು ನೋಡಿದ್ರೆ ಲಾಸ್ಟ್ ಇಲ್ಲಿ ನನ್ನ ಹೆಸರೇ ಇರುತ್ತೆ. ಆಮೇಲೆ ನೀವು ಕರ್ಕೊಂಡ್ಬಂದು ನನ್ನ ಚೆನ್ನಾಗಿ ರುಬ್ತೀರಾ ಸರ್. ಈಗ ನೀವು ನನ್ನ ಜೊತೆಗೆ ಬರ್ತೀರಾ ಇಲ್ಲ ಪೊಲೀಸ್ ಕಮಿಷನರ್ ಫೋನ್ ಮಾಡಿ? ಅದಕ್ಕೆ ಯಾಕೆ ಒಳ್ಳೆ ಹುಚ್ಚ ವೆಂಕಟ್ಟು ಮೈ ಮೇಲೆ ಬಂದಂಗ ಆಡ್ತೀರಾ? ಲೋ ನರಸಿಂಹ, ಇವ್ರ ಹತ್ರ ನಂಬರ್ ತಗೊಂಡು ಅವ್ನ್ ಯಾವೊಂದು ಅಡ್ರೆಸ್ ಹುಡುಕ್ಸೋ ಬತ್ತೀನಿ. ನೈಟ್ ಡ್ಯೂಟಿ ಅಂದ್ರೆ ಹಿಂಗೆಲ್ಲ ಇರುತ್ತಾ? ಸಾಹೇಬ್ರು ಪ್ಯಾಂಟ್ ಅಲ್ಲಿ ಚಲ್ಕೋಬಿಟ್ರು ಏನ ಸಾಂಬಾರು, ಅದಕ್ಕೆ ತೊಳೆದು ಹಾಕಿದ್ದೀನಿ. ಈಗ ಹಾಕೊಂಡ್ ಬಂದ್ಬಿಡ್ತಾರೆ. ರೀ ಬಾಗಲ್ ತೆಗೀರಿ ಸರ್. ಸೌಂಡ್ ಇಲ್ಲ, ಮೋಸ್ಟ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ ಸರ್. ಕುಮಾರ ರೇ, ಏನ್ರ ಮಗ ನೋಡ್ತಾ ಇದ್ದೀರಾ? ಬಾಗಿಲು ನೋಡ್ಕೊಂಡು ಒಳಗಡೆ ಹೋಗ್ರಿ. ಯಾರ್ ಬೇಕು ಸರ್? ಕುಮಾರ್ ಅಂದ್ರೆ ಯಾರ್ರೀ ಇಲ್ಲಿ? ನಾನೇ ಸರ್. ಹೌದಾ? ಲೇ, ನೀನ್ ಇನ್ನೂ ಸತ್ತಿಲ್ವಾ? ಸೂಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ಫೋನ್ ಮಾಡಿದೆಲ್ಲೋ? ಓ, ಆ ಜೋಕ? ಹ್ಞೂ ಸರ್, ನನ್ನ ಜೀವನನೇ ಜೋಕ್ ಆಗ್ಬಿಟ್ಟಿದೆ ಸರ್. ನನ್ಗೆ ಅವಾಗ ತುಂಬಾ ಬೇಜಾರಾಯ್ತದೆ. ಬೇಜಾರಾದಾಗೆಲ್ಲ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ಸುತ್ತೆ ಸರ್. ಹಾಗಂತ ನಾನು ಸೂಸೈಡ್ ಮಾಡ್ಕೊಳಕ್ಕಾಗುತ್ತಾ? ಪ್ರಾಣನೂ ಹೋಗ್ಬಾರ್ದು, ಬೇಜಾರು ಮಾಯ ಆಗೋಗ್ಬೇಕು. ಅದಕ್ಕೆ ಯಾವ್ದಾದ್ರು ಒಂದು ನಂಬರ್ಗೆ ಫೋನ್ ಮಾಡ್ತೀನಿ, ನಾನು ಸೂಸೈಡ್ ಮಾಡ್ಕೋತೀನಿ ಅಂದ್ಬಿಟ್ಟು ಕಟ್ ಮಾಡ್ತೀನಿ. ಅವಾಗ ಮನ್ಸ್ಕೊಂಡ್ ಸ್ವಲ್ಪ ಸಮಾಧಾನ ಆಯ್ತು. ಒಂದು ಬಿಯರ್ ಹೊಡಿತೀನಿ, ಲಾಭ ಬರ್ತೀನಿ ಸರ್. ಪ್ರಿಯಾ, ಸೂಸೈಡ್ ಇಲ್ಲ, ಏನೂ ಇಲ್ಲ, ಎಲ್ಲ ನಾಟಕ ಆಡಿದ್ ನೀವು ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಪ್ರಿಯಾ, ಅಯ್ಯೋ, ನಿನ್ ಬೀಪಿಗೆ ನನ್ನ ಬೀಪು. ನಿನಗೋಸ್ಕರ ನಾನು ಫಸ್ಟ್ ನೈಟೇ ಬಿಟ್ಟು ಬಂದಲ್ಲ. ನಿನಗೆ ಆಟ ಆಡೋದಕ್ಕೆ ಬೇರೆ ಯಾರು ಡ್ರಾಪ್ ಕೊಡ್ತೀನಿ. ಸಾರಿ ಸರ್, ಫ್ರಸ್ಟ್ರೇಷನ್ ಅಲ್ಲಿ ಬಾಯಲ್ಲಿ ಏನೇನೋ ಬಂದ್ಬಿಡ್ತು. ಡ್ರಾಪ್ ಬೇಡ ಸರ್, ನಡ್ಕೊಂಡೆ ಹೋಗ್ತೀನಿ ಸರ್.